ಹೆಂಗೋ ಆ ಋತು ಅಕ್ಕನೂ ಇಲ್ಲಿಂದ ಹೋಗ್ಬಿಟ್ಲು. ಇವಳುನು ಈ ತನ್ವಿನೂ ಇಲ್ಲಿಂದ ಹೋಗ್ಬಿಟ್ಲು. ನಮಗೇನು ಇನ್ಮೇಲಿಂದ ಯಾವುದೂ ಇದಿಲ್ಲಪ್ಪ, ತೊಂದರೆ ಇಲ್ಲ. ಇನ್ನು ನಮ್ಮ ಅತ್ತೆ ಒಂದು ಸ್ವಲ್ಪ ಇದು ಮಾಡುತ್ತೆ, ನಮ್ಮ ಅತ್ತೆ ಒಂದು ಸ್ವಲ್ಪ ಬುದ್ಧಿ ಕಲ್ತ್ಕೊಬಿಟ್ರೆ ಸಾಕು. ನೆಲ್ಲ ನಮ್ಮ ಮನೆಯಾಗೆಲ್ಲ ಸರಿಯಾದಂಗಾಗುತ್ತೆ. ಋತು ಅಕ್ಕನಿಗೆ ಫೋನ್ ಮಾಡ್ತೀವಿ ಅಂತ ಹೇಳಿಲ್ಲ, ಅವಕುಶ ಇಬ್ರು ಮಾತಾಡ್ಕೊಂತ ಇದ್ರಪ್ಪ. ಸುಮ್ಮನಿರು, ಮಾಡಬೇಡ್ರಿ ಅಂತನ್ನು. ಅವ್ರಾಗೆ ಅವ್ರು ಮಾಡಬೇಕು, ಅವ್ರಾಗೆ ಅವ್ರು ಮಾಡಿ ಅವ್ರಾಗೆ ಅವ್ರು ಬರಬೇಕು. ನಾವೇ ಅದಕ್ಕೆ ಕರೆಯೋಣ, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನಿರ್ಬೇಕು. ಪುಣ್ಯಕ್ಕ ಎಲ್ಲ ಮಾಡೋಣ ಅಂತೇಳಿ ಮಾತಾಡ್ತಾ ಇದ್ರು. ನಾನು ಅದಕ್ಕೆ ಬೇಡ ಸುಮ್ಮನಿರ್ರಿ ಸ್ವಲ್ಪ ದಿನ, ಅವರೇ ಮಾಡಲಿ ನಿಮ್ಮ ಅಕ್ಕನೇನೆ, ನಿಮ್ದೇನು ತಪ್ಪಿಲ್ವಲ್ಲ, ನಿಮ್ಮ ಋತು ಹಾಕೊಂಡೆ ತಪ್ಪು ಅಂದೆ. ಅದಕ್ಕೇನೆ ಹಂಗೆ ಹಿಂಗೆ ಅಂತ ಇವರು ಮಾತಾಡ್ತಿದ್ರಪ್ಪ. ಅದೇನೇನು ಮಾಡ್ತಾರೇನೋ ನೋಡಂತಡಿ. ಅದೇನು ಮಾತಾಡ್ತಾರೆ ಏನು ಎತ್ತ ಅದೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಬೇಡ, ಋತು ಅಕ್ಕನಿಗೆ ಇವ್ರ ಎತ್ತಾಗಿ ಫೋನ್ ಮಾಡೋದು ಚೆನ್ನಾಗಿರಲ್ಲ. ಋತುನ್ಗೆ ಅವಳೇನೆ ಫೋನ್ ಮಾಡ್ಬೇಕಾ ಋತು ಅಕ್ಕ. ಹಂಗೆ ಆದ್ರೇನೆ ಮತ್ತೆ ಗೊತ್ತಾಗೋದು ತಮ್ಮಗಳು ಅಂದ್ರೆ ಏನು ಅಂತೇಳಿ ಬೆಲೆ ಗೊತ್ತಾಗೋದು. ಇವಾಗಲೇ ಎಷ್ಟೋ ಗೊತ್ತಾಗಿರುತ್ತೆ, ಯಾರು ನನ್ನ ತಮ್ಮ ಹೆಂಡ್ತಿ ಸಹಾಯಕ್ಕೆ ಬರ್ಲಿಲ್ವಲ್ಲಪ್ಪ ಅಂತ. ಆಮೇಲೆ ಗೊತ್ತಾಗುತ್ತಾಗ ಅವರೇ ಬರ್ಬೇಕು, ಸುಮ್ಮನಿರು. ನಾವಾಗಿ ನಾವು ಹೋಗ್ಬಾರ್ದು. ಅತ್ತೇನ್ವಿ ನೋಡು, ಅವಳು ಹಂಗೆ ಮಾಡ್ತಿದ್ಲು, ಅವಳು ಹಿಂಗೆ ಓದ್ಲು. ಹೆಂಗೋ ಮಾನ್ವಿತ ಚೆನ್ನಾಗಿದ್ದಾಳಮ್ಮ, ಹೆಂಗೋ ಭುವನು ಚೆನ್ನಾಗಿ ನೋಡ್ಕೊಂತಾನೆಲ್ಲ, ಭುವಿತ ಚೆನ್ನಾಗಿ ನೋಡ್ಕೊಂತಾನೆ, ಹೆಂಗೋ ಚೆನ್ನಾಗಿರ್ಲಿ. ಚೆನ್ನಾಗಿದ್ರೆ ಯಾವುದೇ ಇರಲ್ಲ, ಯಾರನ್ನ ಚೆನ್ನಾಗಿದ್ರೆ ನೋಡ್ಬೋದು. ಆಯ್ತು ಬಾ, ಹೋಗಿ ಸ್ವಲ್ಪ ಸೌದೆ ಗಿವ್ದೆ ತರನ, ಸ್ವಲ್ಪ ಅಲ್ಲಿ ಸೌದೆಗಳೆಲ್ಲ ಇರ್ತವೆ. ಯಾಕಂದ್ರೆ ಗೀಸರ್ ಹಾಕಿದ್ರೆ ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ. ಸುಮ್ಮನೆ ಅತ್ಲಾಗಿ ಏನಕ್ಕೆ, ಮಸ್ತಾಗಿ ಜಾಗ ಐತೆ, ಇಲ್ಲೊಂದು ಪಾತ್ರೆ ಇಕ್ಬಿಟ್ಟು ಕಾಯಿಸ್ಕೊಂಡು ನೀರು ಸ್ನಾನ ಮಾಡ್ಬೋದು. ಅದಕ್ಕೇನೆ ಗೀಸರ್ ಏನು ಬೇಡ. ನಡಿಯಕ್ಕ ಸ್ವಲ್ಪ ಸೌದೆ ತಂದ್ರೆ ಅವೇನಪ್ಪ, ಒಂದೆರಡು ಸೌದೆ ಇಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಯ್ತವೆ. ಒಲೆಗೆ ನೀರು ಕಾಯಿಸಿ ಸ್ನಾನ ಮಾಡ್ಕೊಂಡ್ರೇನೆ ಕೂದಲು ಉದುರ್ತವೆ. ಅದಕ್ಕೆ ಒಲೆಯಾಗ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡ್ಕೋಬೇಕು. ಅದು ಕೂದಲು ಉದ್ರಲ್ಲ, ಏನಿಲ್ಲ. ಹೆಂಗೋ ಸ್ವಲ್ಪ ಸೌದೆ ಗಿವ್ದೆ ನೋಡು, ಇಷ್ಟು ದಿನ ಸೌದೆ ತಂದಾಕ ಮತ್ತೆ ಎಷ್ಟು ದಿನ ಆದ್ವು. ಇವಾಗ ಒಂದು ಸ್ವಲ್ಪ ತರ ನಡಿ ಹೋಗೋಣ. ಆಡ್ಕೊಂತಾರೆ ಜನ ಸೌದಿಗೆ ಹೋಗ್ತಾರೆ ಅಂತ ಆಡ್ಕೊಂಡ್ರೆ ಆಡ್ಕೊಂಬ್ಲೇಳು. ನಮಗೆ ಎಲ್ಲಿ ಅನುಕೂಲ ಆಗುತ್ತೋ, ಈಗ ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ, ಕೂದಲೆಲ್ಲ ಉದುರುತ್ತವೆ. ಅದಕ್ಕೆ ನಾವು ಒಂದು ಸ್ವಲ್ಪ ನೀರು ಕಾಯಿಸಿ ಸ್ನಾನ ಮಾಡ್ಕೊಂಬೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ದುಡ್ಡನ್ನು ಸೇವ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಆಡ್ಕೊಂಬರೇನು ಬಂದು ಕೊಡಲ್ಲ ಕಣಮ್ಮ, ಆಡ್ಕೊಂಡ್ರು ಆಡ್ಕೊಂಬ್ಲೇಳು. ಜನ ಅನ್ಕೊಂತಾರೆ ಅಂತ ನಾವಿದು ಮಾಡ್ಕೊಂಬಕ್ಕೆ ಹೋದ್ರೆ ಅಷ್ಟೇ. ಸ್ವಲ್ಪ ಒಂದೆರಡು ಕೂರಂಬಳೆ, ಒಂದೆರಡು ಎಡಮಟ್ಟೆ, ಒಂದೆರಡು ಸೌದೆ ಸಣ್ಣ ಪುಟ್ಟವಂಥವಿಂಥವು ಗರಿಗೆ ಅದನ್ನೆಲ್ಲ ತಗೊಂಬಂದ್ರೆ 3 ಬಿಂಗೆ ಇಡಿ ಅಂತ ತಪ್ಪಲೆ ಇಕ್ಬಿಟ್ಟು ಇಕ್ಬಿಟ್ರೆ ಘನವಾಗಿ ನೀರು ಕಾಯ್ತಾ. ಅದು ಇದು ಅಂತೇಳಿ ಆಟಾಡೋದಕ್ಕಿಂತ ಒಂದಿಷ್ಟು ಒಲೆ ಹಚ್ಬಿಟ್ಟು ನೀರು ಕಾಯಿಸಿ ಸ್ನಾನ ಮಾಡೋದು ಚೆನ್ನಾಗಿರುತ್ತೆ. ನನಗೇನು ಅಂಡೆ ಒಲೆ ಇದ್ದಿದ್ರೆ ಚೆನ್ನಾಗಿರೋದಪ್ಪ. ಒಂದು ಅಂಡೆ ಒಲೆ ಮಾಡಿಸ್ಕೋಬೇಕು ನಾವು. ಒಂದು ಅಂಡೆ ಒಲೆ ಇರಬೇಕಾಗಿತ್ತು ಅಲ್ವೇ. ಒಂದು ಅಂಡೆ ಒಲೆ ಮಾಡಿಸ್ಕೊಬಿಟ್ಟಿದ್ರೆ ಚೆನ್ನಾಗಿ ಉರಿಕ್ಬೋದಾಗಿತ್ತು. ತುಂಬ ಚೆನ್ನಾಗಿರೋದು. ಹಂಗೆ ಮಾಡೋಣ ಬಾ. ಯಾರ ಹತ್ರ ಆದ್ರೂ ಕೇಳ್ಬಿಟ್ಟು ಒಂದು ಅಂಡೆ ಒಲೆ ಮಾಡಿಸ್ಕೊಬಿಡೋಣ. ಸುಮ್ಮನೆ ಅಂಡೆ ಒಲೆ ಮಾಡಿಸ್ಕೊಬಿಟ್ರೆ ಚೆನ್ನಾಗಿರುತ್ತೆ. ನೀರು ಕಾಯಿಸ್ಬಿಟ್ಟು ಚೆನ್ನಾಗಿ ಎಲ್ಲರೂ ಸ್ನಾನ ಮಾಡ್ಕೋಬೋದು. ಅಂಡೆ ಒಲೆ ನೀರು ಕಾಯಿಸಿ ಸ್ನಾನ ಮಾಡೋದ್ರಾಗ ಇರೋ ಅಂಥ ತೃಪ್ತಿ ಬೇರೆ ಇನ್ಯಾವುದ್ರಾಗೂ ಸಿಗಲ್ಲ. ಏನೆಲ್ಲದಕ್ಕೂ ನೀವು ಹೇಳ್ದಂಗೆ ಕೇಳಬೇಕೇನೋ. ನಾವ್ಯಾಕೆ ನೀವು ಹೇಳ್ದಂಗೆ ಕೇಳಬೇಕು? ಹಾಲೇನೆ ನೀವು ಎಲ್ಲ ಸರಿಯಾಗೆಲ್ಲ ಆಗ್ಬಿಡ್ತಲ್ಲಪ್ಪ, ಮದುವೆ ಆಗಿ ಎಲ್ಲ ಚೆನ್ನಾಗಿ ಆಗ್ಬಿಟ್ರಲ್ಲ, ಅದಕ್ಕೆ ನೀವು ಇವಾಗ ನಿಮ್ಮ ಮಾತು ಯಾಕೆ ಕೇಳಲಿ ಅಂತೀರ. ಹಿಂಗೆ ಕಣ, ಕೆಲಸ ಆಗತ್ತಕ್ಕ, ಒಂದು ಕೆಲಸ ಆದಮೇಲೆ ಒಂದು ಗೊತ್ತಾಗ್ತೈತೆ ನಿಮ್ಮ ಬುದ್ಧಿ ಏನು ಅಂತ. ನಿಮ್ಮ ಬುದ್ಧಿನೂ ಗೊತ್ತೋಣ. ನೀವು ಮಾತ್ರನ ಅತ್ತನ ಮಾತಾಡ್ಸಲ್ಲ, ಮತ್ತೆ ಹೋಗೋದಿಲ್ಲ ಋತಕ್ಕ ನನಗೆ ಅಂತ ಹೇಳ್ತಿದ್ದವರು ಅವ್ರು ಅಷ್ಟೆಲ್ಲ ಇದು ಮಾಡವ್ರೆ ನನಗೆ. ಅಂಥವ್ರ ಮನೆಗೆ ಯಾಕೆ ಹೋದ್ರಿ? ನೀವು ಮಾತ್ರ ನಿಮ್ಗೆ ಇಷ್ಟ ಬಂದಂತ ಇದು ಮಾಡ್ಬೋದು, ನಾವು ಮಾತ್ರ ನಮ್ಗಿಷ್ಟ ಬಂದಂಗೆ ನಾವು ಇರಬಾರ್ದಾ? ನೋಡು ನೀವು ಯಾವ ಥರ ಮಾತಾಡ್ತಾ ಇದ್ದೀರಾ. ಸುಮ್ಮನಿರಪ್ಪ, ಏನು ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ಯಾಕೆ ಜಗಳ, ಸುಮ್ಮನಿರು. ನೀನೇನು ಮಾತಾಡಕ್ ಹೋಗ್ಬೇಡ. ಅಯ್ಯೋ ಅದಕ್ಕೆ ನಿಮ್ಮ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀವು ಯಾವಾಗ ಹೆಂಗೆ ಬಣ್ಣ ಬದಲಾಯಿಸ್ತೀರಾ, ಯಾವಾಗ ಹೆಂಗಿರ್ತೀರಾ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಿಮ್ಮ ಬುದ್ಧಿ ಎಲ್ಲ ನನಗೆ ಗೊತ್ತಾಗೈತೆ. ಅದಕ್ಕೆ ಏನೋ ಗೊತ್ತಾಗೈತೆ? ಏನ್ ಗೊತ್ತಾಗೈತೆ? ನೀನು ನೆಟ್ಟಗೆ ಮಾತಾಡೋದ್ ಕಲಿ. ಮೇಲೆ ನಾವ್ ಇಲ್ಲಿರೋದೇ ಎಲ್ಲರಿಗೂ ಹೊಟ್ಟೆ ಉರಿ. ಬಾ ಭುವನ್, ನಾವಿಬ್ರು ಬೇರೆ ಹೋಗ್ಬಿಡೋಣ. ಸುಮ್ಮನೆ ನಾವು ಬೇರೆ ಹೋಗ್ಬಿಟ್ರೆ ಯಾವ್ದು ಇರಲ್ಲ. ಇವರೇ ಇರ್ಲೇಳು. ನಾವು ಒಟ್ಟಿನಲ್ಲಿ ಮನೇಲಿ ಇರೋದೇನೆ ಎಲ್ರಿಗೂ ಸ್ವಲ್ಪ ಹೊಟ್ಟೆ ಕಿಚ್ಚು. ಅಮ್ಮ, ನಾವೇನು ನೀವು ಈ ಮನೆಯಾಗ ಇದ್ದೀರಾ ಅಂತ ನಾವು ಯಾವತ್ತೂ ಇದು ಮಾಡಿಲ್ಲ. ನೀವೇ ಗಂಡ ಹೆಂಡ್ತಿ ಇಬ್ರು ಸುಮ್ಮನೆ ನಮ್ಮ ಮೇಲೆ ನಿನ್ಸ್ಕೊಂಡಿರೋದು. ನಾವೇನು ಮಾಡಿದ್ದೀವಿ ಅಂಥದ್ದು ಏನೋ ಅರ್ಥಂಗಿ ಏನೋ ಕಷ್ಟಾಗಿದ್ದಾಳೆ ಅಂತೇಳಿ ಏನೋ ಹೋಗಿ ಅವಳಿಗೆ ಒಂದು ಸ್ವಲ್ಪ ಸಹಾಯ ಮಾಡಿವಿ. ಅವಳು ಬುದ್ಧಿ ಕಲ್ತ್ಕೊಂಡು ಅವಳು ಹೆಂಗೆ ಮಾಡಬಾರ್ದಾಯಿತು ಅಂತೇಳಿ ತನ್ವಿಂಗೂ ಬುದ್ಧಿ ಬಂದೈತೆ. ಅದಕ್ಕೆ ಏನೋ ಮಾತಾಡ್ಸಿದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಲ್ಲ. ನೀನೇ ಯೋಚನೆ ಮಾಡು. ಏನನ ಅಂಥದ್ದು ಕೆಲಸ ಏನು ಮಾಡಿದ್ದೀವಿ ಅಂತೇಳಿ. ಸರಿ ಬಿಡು ಭುವಿತ್, ಅವ್ರು ಮಾತಾಡ್ಸೋದು ಬೇಡ, ನಾವು ಮಾತಾಡ್ಸೋದು ಬೇಡ. ಬಂದಾಗಿಂದ ನಾನೇ ನೋಡಿದ್ದೀನಿ ಒಂದು 2-3 ಸತಿ ಮಾತಾಡಿಸಿ. ಇವಳು ಮಾನಸನ ಮಾತು ಕೇಳಿ ಮಾತಾಡ್ತಾಳೆ. ಮಾನಸನ ಮಾತಾ ಯಾರು ಮಾತಾಡ್ರು 3ನೇವ್ರ ಮಾತು ಕೇಳಿದ್ರೆ ನೀವೇ ಹಾಳಾಗೋದು, ನಾವೇನಲ್ಲ. ನಮಗೂ ಗೊತ್ತೈತೆ ಹೆಂಗಿರ್ಬೇಕು ಅಂತೇಳಿ. ಯಾಕೆ, ಏನಾಯ್ತು? ಯಾಕ ಭುವಿತ್? ನೋಡಮ್ಮ, ಮಾತಾಡ್ಸಿದ್ರೆ ಸಾಕು ಹುರ್ಕೊಂತ ಇರ್ತಾನೆ. ಏನು ನಾವು ಹೇಳ್ದಂಗೆ ಏನು ಕೇಳಲ್ಲ, ಏನಿಲ್ಲ.
ಏ ಹೇಳು ಇವನೇನಮ್ಮ ಹಿಂಗೆ ನಾವು ಯಾಕಮ್ಮ ಇವನೇನು ಹೇಳ್ದಂಗೆ ಕೇಳಬೇಕು ನಾನು ನನ್ನ ಹೆಂಡ್ತಿ ಇವ್ರು ಹೇಳ್ದಂಗೆ ಕೇಳ್ಬೇಕಂತೆ ದೊಡ್ಡವರು ಅಂತ ನಾವು ಯಾರು ಹೇಳ್ದಂಗೂ ಕೇಳಲ್ಲ ನಮ್ಮ ಇಷ್ಟದಂತೆ ನಾವು ಇರ್ತೀವಿ. ಹಿಂಗೆಲ್ಲ ಮಾತಾಡ್ಬೇಡ ಭುವನ್. ನಿನ್ ಮದ್ವೆ ಆಗೋದಕ್ಕೆ ಕಾರಣನೇ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಮಾನ್ವಿತ ಎಷ್ಟು ಕಷ್ಟಪಟ್ಟವಳೆ ನಿನ್ ಮದ್ವೆ ಮಾಡ್ಸೋದಕ್ಕೆ ಚೆನ್ನಾಗಿರ್ಲಿ ಅಂತೇಳಿ ಎಷ್ಟೆಲ್ಲನ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಿದಾಳೆ. ಅದನ್ನೆಲ್ಲನ ನೀನು ಮರ್ತಿದ್ಯಾ. ಅದನ್ನೆಲ್ಲ ಮರಿಬೇಡ ನೀನು ಲಾಸ್ಯ. ನೀನು ಆ ಮಾನಸನ ಮಾತು ಕೇಳ್ಕೊಂಡು ಏನೇನೋ ಮಾತಾಡ್ಬಿಡಮ್ಮ. ಆ ಮಾನಸ ಒಳ್ಳೆವಳಲ್ಲ, ಬೇಡ ಅಂತಾರೆ, ಸವಾಸ ಎಲ್ಲ ಬೇಡ ಅಂತೇಳಿ ಅಷ್ಟೆಲ್ಲ ಹೇಳ್ತಿದ್ರು ನೀವು ಕೇಳಲ್ವಲ್ಲ. ನೀನು ಅಷ್ಟೇ ಕಣತೆ, ನಮ್ಗೊಂದು ಸ್ವಲ್ಪನೂ ಸಪೋರ್ಟ್ ಮಾಡಲ್ಲ. ನೀನೆಲ್ಲ ಸಪೋರ್ಟ್ ಏನಿದ್ರು ಎಲ್ಲನ ಮಾನ್ವಿತನಿಗೆ. ನಮಗೇನೋ ಸ್ವಲ್ಪನೂ ನೀನು ಸಪೋರ್ಟ್ ಮಾಡಲ್ಲ ಅನ್ನೋದು ಗೊತ್ತು. ಯಾವುದೊಂದು ವಿಚಾರದಾಗೆ ನಾನು ನಾಳೆ ನೋಡ್ಬಿಟ್ಟಿದ್ದೀನಿ. ನಮಗೇನೋ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ನಾವೇನು ಲೆಕ್ಕಕ್ಕಿಲ್ಲ ನಿಮಗೆ ಲೆಕ್ಕ ಇರೋದೇನೆ ದೊಡ್ಡ ಸೊಸೆ ದೊಡ್ಡ ಮಗ ಅಷ್ಟೇ. ನಾವೇನು ಲೆಕ್ಕಕ್ಕಿಲ್ಲ ರೇ. ಒಂದು ಕ್ಷಣನೂ ನಾವು ಈ ಮನೇಲಿ ಇರೋದಿಲ್ಲ. ಬರ್ರಿ ಹೋಗೋಣ, ನಾವಿಬ್ಬರು ಬೇರೆ ಮನೆಗೆ ಹೋಗೋಣ ಬನ್ನಿ. ಏಕೆ ಇವ್ರು ಇಷ್ಟೊಂದೆಲ್ಲ ಇದು ಮಾಡ್ತಾವ್ರೆ? ಹೋಗು ಹೆಂಡ್ತಿ ಮಾತು ಕೇಳ್ಕೊಂಡು ನೀನು ಹೋಗ್ತಾ ಇದೀಯಾ? ಹೋಗ್ತಿ ಬಿಡಲ್ಲ. ಯಾಕೆ ಹಂಗಾಡ್ತೀಯ? ನೀವು ಮಾತ್ರ ನಿಮ್ಗೆ ಇಷ್ಟದಂತೆ ನೀವಿರ್ಬೋದು, ನಮ್ಮ ಇಷ್ಟದಂತೆ ನಾವಿರಬಾರ್ದಂತೆ. ನೋಡಪ್ಪ ಇದು ಯಾವ ಲೆಕ್ಕಾಚಾರ? ನಾನು ದುಡ್ಕೊಂಡು ತಿಂತೀನಿ, ನಾನು ದುಡಿತೀನಿ, ನನಗೂ ದೇವರು ದುಡಿಯೋ ಅಂತ ಶಕ್ತಿ ಕೊಟ್ಟಿದ್ದಾನೆ. ನಾನು ದುಡ್ಕೊಂಡು ದುಡಿತೀನಿ, ನಾನು ಕಷ್ಟಪಟ್ಟು ದುಡಿತಾ ಇರಬೇಕಾದ್ರೆ ಸುಮ್ಮನೆ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ನಾನು ಕಷ್ಟಪಟ್ಟು ದುಡಿಯೋದು, ನಾನೇನು ಯಾರಿಗೆ ನಿಂತು ಮಾಡೋಕ್ಕೆ ಹೋಗಲ್ಲ. ನಾನು ಕಷ್ಟಪಟ್ಟೆ ದುಡಿಯೋದು. ನಾನೇನೇನು ಯಾರಿಗೆ ನಿಂತು ಮಾಡೋದಕ್ಕೆ ಹೋಗಲ್ಲ. ನಾನು ಕಷ್ಟಪಟ್ಟೆ ದುಡಿಯೋದು. ನೀನು ಅದನ್ನು ಯೋಚನೆ ಮಾಡಲ್ಲ. ಸುಮ್ಮನೆ ಮಾತಾಡಿದ್ದಿ ಅಂದ್ರೆ ಸರಿ ಆಗೋದಿಲ್ಲ. ನೀನು ಹೆಂಗೆ ಬೇಕಂಗೆ ಮಾತಾಡಿದಾರೆ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ. ನಾನೇನು ನಿನಗೇನು ಮಾಡಿಲ್ಲ. ಸುಮ್ಮನೆ ಇರೋದು ಕಲಿ. ಚೆನ್ನಾಗಿರೋ ಹತ್ರ ಚೆನ್ನಾಗಿರ್ಬೇಕಷ್ಟೇನೆ. ನೀವು ಮಾತಾಡ್ತಿದ್ರೆ ಮಾತುಗಳು ಎಲ್ಲೆಲ್ಲಿಗೆ ಹೋಗ್ತವೆ ಭುವನ್. ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟು ಚೆನ್ನಾಗಿರೋದು ನೋಡಬೇಕು. ಹಣೆ ಜಮಂದ್ರು ವಾರ್ಗಿತ್ತೇವ್ರು ಅಂದರೆ ಒಂದು ಬರುತ್ತೆ ಒಂದು ಹೋಗುತ್ತೆ ಅನುಸರಿಸ್ಕೊಂಡು ಚೆನ್ನಾಗಿರ್ಬೇಕಣೋ. ಮಾತುಗಳು ಬೆಳೆಸ್ತಾ ಹೋದಷ್ಟು ಬೆಳೀತಾ ಹೋಗ್ತವೆ. ಕೆತ್ತುತ್ತಾ ಸಿಬ್ರೇನೆ. ಅಲ್ಲಿಗೆ ಬಿಟ್ಟು ಬಿಡ್ಬೇಕು ಸಮ ಮಾಡಿ. ಅದು ನೈಸ ಆಗುತ್ತೆ ತಾನಾಗಿತ್ತಾನು. ಯಾವುದೇ ಆಗಲಿ ಕೆತ್ತಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಅವ್ರಿಗೆ ಹೇಳಿದ್ರೆ ಕೇಳಲ್ಲ ಅವರು. ಹೇಳಿಕೆ ಮತ್ತೆ ಕೇಳ್ತಾರೆ, ಸುಮ್ಕಿರಿ. ಏನು ಯಾರಿಗೇನು ಹೇಳೋದಲ್ಲ, ಏನನ್ನ ಮಾಡ್ಕೊಂಬ್ಲಿ. ಒಳ್ಳೇದು ಹೇಳಿದ್ರೆ ಕೆಟ್ಟದಮ್ಮಂಗೆ ಕಾಮ್ತೈತೆ. ಭುವನ್ಗೂ ಅರ್ಥ ಆಗಲ್ಲ, ಲಾಸಿಂಗೂ ಅರ್ಥ ಆಗಲ್ಲ. ನೋಡ್ರಿ ನಿಮ್ಮ ಅಮ್ಮನೂ ಹೆಂಗೆ ಮಾತಾಡುತ್ತೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಐತೆ. ನಾವೇನು ಮಾಡಿಲ್ಲ. ಎಲ್ಲ ಅವರೇ ಮಾಡ್ರ, ದೊಡ್ಡ ಮಗ ದೊಡ್ಡ ಸೊಸೆ. ನೋಡ್ರಿ ಹಿಂಗೆ ಭೇದ ಭಾವ ಮಾಡ್ತಾರೆ. ನೋಡಿ ಅವರೇ ಇರ್ಲೇಳು. ಹೆಂಗು ನಾವು ಬೇರೆ ಇರೋಣ ಅಂತೇಳಿ ಪ್ಲಾನ್ ಮಾಡಿದ್ವಲ್ಲ. ಸುಮ್ಮನೆ ಬೇರೆ ಮನೆಗೆ ಹೋಗೋಣ. ಇಷ್ಟೆಲ್ಲ ಮಾತು ಬಂದ್ಮೇಲೆ ಇಲ್ಲಿ ಯಾಕೆ? ನೋಡಿ ನಮ್ಮ ಅಣ್ಣ ಹೆಂಗೆ ಮಾತಾಡ್ತಾನೆ. ನೀನು ಮಾತಾಡಿದ್ಕೆ ಕಣೋ ಮಾತಾಡಿದ್ದು. ನೀವು ಗಂಡ ಹೆಂಡ್ತಿ ಇರೋ ರೀತಿ ನೀತಿಗೆ ಮನೇಲಿ ಈ ರೀತಿ ಇದ್ರೆ ಹೆಂಗೆ ಅಂತೇಳಿ ಕೇಳಿದ್ದು. ಮನೇಲಿ ಚೆನ್ನಾಗಿರ್ಬೇಕು ಕಣೋ. ಎಲ್ರು ಹೊಂದಾಣಿಕೆಯಿಂದನ ಚೆನ್ನಾಗಿದ್ರೇನೆ ಮನೆ ಅನ್ನಿಸ್ಕೊಳ್ಳೋದು. ಒಬ್ರು ಏನಾದರೂ ಹಿಂಗೆ ಮೂಗು ಮುಷ್ಣಿ ತಿರುವೇರೆ ಅಂತಂದ್ರೆ ಅದು ಮನೆನೇ ಅಲ್ಲ. ಮನೇಲಿ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗಿಂದ ಇರಬೇಕು. ಅಂಡರ್ಸ್ಟ್ಯಾಂಡಿಂಗಿಂದ ಇದ್ರೆ ಆ ಮನೆಗೆ ತುಂಬ ಒಳ್ಳೇದು, ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಒಂಥರ ಹ್ಯಾಪಿಯಾಗಿರುತ್ತೆ ಅಂತೇಳಿ ನಾನು ಅರ್ಥ ಮಾಡ್ಕೊಂಡು ನಿನಗೆ ಹೇಳಿದ್ದು. ಆದರೆ ನಿನಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾನೇನು ಮಾಡೋದು? ಎಲ್ರೂ ಅಂಡರ್ಸ್ಟ್ಯಾಂಡಿಂಗಿಂದ ಹ್ಯಾಪಿಯಾಗಿ ಎಲ್ಲರೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜೀವನ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕಣೋ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕಾಗಲಿ ಕೇಳೋದಕ್ಕಾಗಲಿ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಫ್ಯಾಮಿಲಿ ಅಂದಮೇಲೆ ಅಂತ ಹೇಳ್ತಾ ಇರೋದು. ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು ನಾವೆಲ್ಲರೂ. ನಡಿ, ಅವ್ರು ಹೇಳೋದೆಲ್ಲ ಕೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಅವ್ರು ಹೇಳೋದೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ನಮ್ಮನ್ನೇನು ಒಂಥರ ನೋಡ್ತಾರೆ. ನಡಿ. ಮತ್ತೆ ಬಾ, ಏನನ್ನ ಮಾಡ್ಕೊಂಬಳಿ. ಈಗ ನಾವು ಒಳ್ಳೇದು ಹೇಳಿದ್ರು ಅವ್ರಿಗೆ ನಮ್ಮ ಬಗ್ಗೆ ಅವ್ರಿಗೆ ಇವಾಗ ಇಡ್ಸಲ್ಲ ಬಾ ಅವ್ರು. ಯಾಕಂದ್ರೆ ಇವಾಗ ಅವ್ರ ಅಮ್ಮನ ಮನೆಗೆ ಹೋಗ್ಕೊಂಡು ತನ್ವಿನ ಮಾತಾಡ್ಸ್ಕೊಂಡು ಎಲ್ಲ ಚೆನ್ನಾಗಿದ್ದಾರಲ್ಲ, ಅದಕ್ಕೆ. ಹೋಗ್ಲಿ ಸುಮ್ಮನಿರು. ಅದೆಷ್ಟು ದಿನ ಹೋಗ್ತಾನೆ ಹೋಗ್ಲಿ, ಇಲ್ಲಿ ಹೋಗ್ತಾನೆ. ಇವನ್ಗೆ ನಾವೆಷ್ಟು ಒಳ್ಳೇದು ಮಾಡಿದ್ರು ನೋಡು ಸ್ವಲ್ಪನೂ ನೆನೆಸ್ಕೊಂಬಲ್ಲ. ಇದನ್ನ ಅಂತ ಹೇಳಿ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ಮಗನ ಸಮಾನ, ನನ್ನ ಮಗ ಇದ್ದಂಗೆ ಅಂತೇಳಿ ನಾನು ಇವನ್ನ ಅಷ್ಟೊಂದು ಆಸೆ ಪಡ್ತಿದ್ದೆ. ಅಷ್ಟೊಂದು ನಾನು ಇವನ್ನ ಇದು ಮಾಡ್ತಿದ್ದೆ. ಹಂಗಂದ್ರೆ ಅವನಿಗೊಂದು ಸ್ವಲ್ಪನೂ ಮನಸ್ನಾಗ ಅದಿಲ್ವೇ ಇಲ್ಲ ನೋಡು. ಬಿಡತ್ಲಾಗ ಹೋಗ್ಲಿ. ನೀವು ಯಾಕೆ ತಲೆ ಕೆಡಿಸ್ಕೊಂತೀರ? ಎಷ್ಟು ದಿನ ಹೋಗ್ತಾನೆ ನೋಡೋಣ. ಹೋಗ್ಲಿ ಸುಮ್ಮನಿರು, ಸ್ವಲ್ಪ ದಿನ ನೋಡೋಣ ಅದೇನು ಎತ್ತ ಅಂತೇಳಿ ತಿಳ್ಕೊಂಡು ಮಾತಾಡೋಣ. ಸುಮ್ಮನಿರು. ಹೋಗ್ಲಿ ಹೇಳು. ಹೋಗಿ ಅವ್ರವ್ರಿಗೆ ಜಗಳ ಮಾಡ್ಕೊಂಡು ಅವ್ನು ಬಂದೇ ಬರ್ತಾನೆ. ಆ ಮಾನಸ ಒಳ್ಳೆವಳಲ್ಲಪ್ಪ. ಮಾನಸ ಇಲ್ಲದ್ದು ಹೇಳ್ಕೊಡ್ತಾಳ. ಮಾನಸನಿಂದಲೇ ಎಲ್ಲ ಹಿಂಗೆ ಆಗ್ತಾ ಇರೋದು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಅಮ್ಮ ಜಗಳ ಮಾಡ್ಕೊಂಡು ಹೆಂಡ್ತಿ ಕರ್ಕೊಂಡು ಮನೆ ಬಿಟ್ಟು ಹೋದ. ಹೋಗ್ಲಿ ಬಿಡು ಅಂತೇಳಿ ಸುಮ್ಮನಾದ್ವಿ. ಆ ಮಾನಸನೇ ಇದಕ್ಕೆಲ್ಲ ಕಾರಣ. ಪ್ರತಿಯೊಂದ್ರಲ್ಲೂ ಎಲ್ಲ ಅವಳದೇ ಪಿತೂರಿ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.